ನಮಸ್ತೆ. ದಿವ್ಯ ಔಷಧ ಜೇನಿನ ಬಗ್ಗೆ ತಿಳಿಯಿರಿ. ಜೇನಿನಲ್ಲಿ ತಾಮ್ರ ಮತ್ತು ಕಬ್ಬಿಣದ ಅಂಶ ಇರುವುದರಿಂದ ಇದು ರಕ್ತದೊಳಗಿನ ಕೆಂಪು ಕಣಗಳನ್ನು ವರ್ಧಿಸುವುದು. ಜೇನು ರೋಗ ನಿರೋಧಕವಾಗಿದೆ. ಚಿಕ್ಕ ಮಕ್ಕಳ ಆಹಾರದಲ್ಲಿ ದಿನನಿತ್ಯ ಜೇನನ್ನು ಸೇರಿಸಿ ಅವುಗಳಿಂದ ವಯಸ್ಸಿಗೆ ತಕ್ಕ ಹಾಗೆ ಶಕ್ತಿ, ತೂಕ, ಬೆಳವಣಿಗೆ ಆಗುವುದು. ಅಲ್ಲದೆ ಮಕ್ಕಳನ್ನು ಪದೇ ಪದೇ ಕಾಡುವ ನೆಗಡಿ, ಕೆಮ್ಮು, ಜ್ವರಗಳು ನಿವಾರಣೆಯಾಗುತ್ತದೆ. ಗಾಯವಾದಾಗ ಜೇನನ್ನು ಹಚ್ಚಿದರೆ ರಕ್ತಸ್ರಾವ ಕಡಿಮೆಯಾಗಿ ಕಿವಾಗದೆ ಗಾಯವು ಬೇಗ ಗುಣವಾಗುವುದು. ಸುಟ್ಟ ಗಾಯವಾದಾಗಲೂ ಜೇನನ್ನು ಹಚ್ಚಿ. ಮೊಡವೆಗಳಿದ್ದಲ್ಲಿ ಜೇನನ್ನು ಮುಖಕ್ಕೆ ಮೃದುವಾಗಿ ಹಚ್ಚಿ 1 ಗಂಟೆಯ ನಂತರ ಮುಖ ತೊಳೆದರೆ ಮೊಡವೆಗಳು ಗುಣವಾಗುವುದು. ಅಸ್ತಮಾ ಜಾಸ್ತಿ ಇದ್ದಾಗ ಅರ್ಧ ಗ್ಲಾಸಿನಷ್ಟು ಬಿಸಿ ನೀರಿಗೆ 4 ಚಮಚ ಜೇನನ್ನು ಸೇರಿಸಿ 5 ನಿಮಿಷಕ್ಕೊಮ್ಮೆ ಕುಡಿಯಿರಿ. ನೆಗಡಿ, ಜ್ವರದಲ್ಲಿ ತುಳಸಿ ಎಲೆಗಳ ರಸ 2 ಚಮಚ, ಜೇನು 2 ಚಮಚ ಈ ರೀತಿ ದಿನಕ್ಕೆ 4 ಬಾರಿ ತೆಗೆದುಕೊಂಡರೆ 3 ದಿನದಲ್ಲಿ ನೆಗಡಿ, ಜ್ವರ ಶಮನವಾಗುವುದು. ಒಣಕೆಮ್ಮು, ಗಂಟಲು ಕೆರೆತದಲ್ಲಿ ನಿಂಬೆ ರಸ ಅರ್ಧ ಚಮಚ, ಜೇನು 1 ಚಮಚ 4 ಗಂಟೆಗಳಿಗೊಮ್ಮೆ ಚೀಪಿದರೆ ಗಂಟಲು ಒಣಗುವಿಕೆ ಕಡಿಮೆಯಾಗುತ್ತದೆ. ಹೊಟ್ಟೆಯ ಹುಣ್ಣಿದ್ದಲ್ಲಿ ಬರೀ ಹಣ್ಣಿನ ರಸವನ್ನು ಸೇವಿಸುತ್ತಾ ದಿನವೂ 4 ಸಲ 2 ಚಮಚ ಜೇನನ್ನು ತಣ್ಣೀರಿನಲ್ಲಿ ಬೆರೆಸಿ ಸೇವಿಸಿ. ಹುಣ್ಣುಗಳು ಬಹುಮಟ್ಟಿಗೆ ಮಾಯವಾಗುತ್ತದೆ. ತಲೆನೋವು, ಕಣ್ಣು ಮಂಜಾಗುವುದು, ನಿದ್ರಾನಾಶ, ಕಿವಿಯಲ್ಲಿ ಶಬ್ದ ಇದು ನಿವಾರಣೆಯಾಗುತ್ತದೆ ಜೇನುತುಪ್ಪವನ್ನು ಸೇವಿಸಿದರೆ.